ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಮನೆಯ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಲಿಂಗಯ್ಯ ಓಡಿ ಬಂದು, ರಾಯರೇ, ತೋಟದಲ್ಲಿ ಮಂಗನ ಹಾವಳಿ ಹೆಚ್ಚಾಗಿದೆ. ಕೊನೆ ಬಂದ ಬಾಳೆಗಿಡವನ್ನು ಮುರಿದು ಹಾಕಿದೆ. ಬಾಳೆಕಾಯನ್ನು ಕಿತ್ತು ತಿನ್ನುತ್ತಿದೆ. ಅಡಿಕೆ ಕೊನೆಯನ್ನು ಹಾಳು ಮಾಡಿದೆ. ಅಡಿಕೆಯನ್ನು ಕಿತ್ತು ಎಸೆಯುತ್ತಿದೆ ಎಂದನು. ಅಯ್ಯೋ ರಾಮ, ಏನು ಮಾಡಿ ಸಾಯುವುದು ಈ ಮಂಗಕ್ಕೆ? ಹೋಗು ಮಗ, ಸ್ವಲ್ಪ ಅದನ್ನೆಲ್ಲ ಬಂದೂಕು ತಕ್ಕೊಂಡು ಓಡಿಸಿ ಬಾ ಎಂದಳು ಗಿರಿಜಮ್ಮ. ಸರಿ ಅಮ್ಮ ಎಂದು ರಘುನಾಥ ಒಳ ಹೋಗಿ ಬಂದೂಕು ಹಿಡಿದುಕೊಂಡು ಹೊರಬರುತ್ತಾನೆ. ಮಂಗಲಮ್ಮ, ಏನೇ ಗಿರಿಜ, ನಿನ್ನ ಸೊಸೆಗೂ ನಿಮ್ಮ ತೋಟವನ್ನು ತೋರಿಸುವುದಿಲ್ಲವೇನು? ರಘುನಾಥನ ಜೊತೆ ಕಳುಹಿಸು, ಅವಳು ನೋಡಿ ಬರಲಿ. ಹಾಗೆ ಇಬ್ಬರು ಸೇರಿ ಮಂಗನನ್ನು ಓಡಿಸಲಿ ಎಂದು ತಮಾಷೆ ಮಾಡಿದಳು. ಗಿರಿಜಮ್ಮ, ನೀನು ಹೇಳೋದು ಸರಿಯಾಗಿದೆ. ಜಾನಕಿ, ಹೋಗು, ಅವನ ಜೊತೆ ತೋಟ ತಿರುಗಿಕೊಂಡು ಬಾ ಎಂದು ಅವಳನ್ನು ಅವನ ಜೊತೆ ತೋಟಕ್ಕೆ ಕಳುಹಿಸಿದರು. ಲಿಂಗಯ್ಯ ಮುಂದೆ ಹೋದನು. ರಘುನಾಥ ಅವನ ಹಿಂದೆ ಹೋಗುತ್ತಿದ್ದನು. ತಿರುಗಿ ನೋಡಿದಾಗ ಜಾನಕಿ ಬರುತ್ತಿದ್ದನ್ನು ಗಮನಿಸಿ ಅಲ್ಲೇ ನಿಂತನು. ಜಾನಕಿ ರಘುನಾಥನ ಸಮೀಪ ಬಂದಳು. ರಘುನಾಥ ನಿಧಾನವಾಗಿ ಮುಂದೆ ಹೋಗುತ್ತಿದ್ದನು. ಅವಳು ಅವನನ್ನು ಹಾಗೆ ಹಿಂಬಾಲಿಸುತ್ತಿದ್ದಳು. ರಘುನಾಥ, ಜಾನಕಿ ಎಂದು ಕರೆದನು. ಜಾನಕಿ ಹಾವ್ ಎಂದಳು. ನೋಡು ಎಂದು ಕೈ ತೋರಿಸುತ್ತಾ, ಅಲ್ಲಿ ಕಾಣುತ್ತಿದೆಯಲ್ಲ, ಆ ಅಡಿಕೆ ಮತ್ತು ತೆಂಗಿನ ಮರ, ಅದೆಲ್ಲವೂ ನಮ್ಮದೇ. ನಮ್ಮ ತಾತನ ಕಾಲದ್ದು ಅದು. ನೀನು ಎಷ್ಟು ದೂರ ಕಣ್ಣು ಹಾಯಿಸ್ತೀಯೋ ಅದೆಲ್ಲವೂ ನಮ್ಮ ಹಿಂದಿನ ತಲೆಮಾರಿನಿಂದ ಬಂದಿರೋದು. ಈ ತೋಟದಲ್ಲಿ ಲಿಂಗಯ್ಯ ತುಂಬಾ ವರುಷಗಳಿಂದ ಕೆಲಸ ಮಾಡುತ್ತಿದ್ದಾನೆ. ಅವನಿಗೆ ಯಾವ ಗಿಡ ಯಾವ ಮೂಲೆಯಲ್ಲಿದೆ ಅಂತ ಗೊತ್ತಿದೆ. ಅಷ್ಟೇ ನಿಷ್ಠಾವಂತ ಕೆಲಸದಲ್ಲಿ. ಮತ್ತೆ ನಿಯತ್ತಿನವನು, ತುಂಬಾ ಒಳ್ಳೆ ಮನುಷ್ಯ ಎಂದನು. ಜಾನಕಿ ಸುಮ್ಮನೆ ಕೇಳಿಸಿಕೊಂಡಳು. ತೋಟವನ್ನು ಸುತ್ತಲೂ ನೋಡಿದಳು. ಎತ್ತ ನೋಡಿದರೂ ಅಡಿಕೆ ಮತ್ತು ತೆಂಗುಗಳ ರಾಶಿ. ಮಧ್ಯದಲ್ಲಿ ಬಾಳೆ, ಸೀಬೆ, ಹಲಸು, ಮಾವು, ಜಂಬೆ, ನೇರಳೆ, ಹೀಗೆ ವಿಧವಿಧವಾದ ಮರಗಿಡಗಳ ರಾಶಿ ತುಂಬಿ ತುಳುಕುತ್ತಿದ್ದವು. ತೋಟ ಕೂಡ ಅಷ್ಟೇ ಅಚ್ಚುಕಟ್ಟಾಗಿತ್ತು. ರಘುನಾಥ ಜಾನಕಿಯನ್ನು ಗಮನಿಸಿ, ಜಾನಕಿ, ಏನು ನೋಡುತ್ತಿರುವೆ ಎಂದನು. ಏನಿಲ್ಲ ಅಂದಳು. ನೋಡು, ನಮ್ಮ ತೋಟದಲ್ಲಿ ತುಂಬಾ ವಿಧಗಳ ಗಿಡಮರಗಳಿವೆ. ನನಗಿಂತ ಲಿಂಗಯ್ಯನಿಗೆ ಯಾವ ಗಿಡ ಎಲ್ಲಿದೆ ಅಂತ ಗೊತ್ತಿದೆ. ನೀನು ಎಲ್ಲವನ್ನೂ ನೋಡುವುದಾದರೆ ಅವನನ್ನು ಕರೆಯಲೆ ಎಂದು ಕೇಳಿದನು. ಇಲ್ಲ ಬೇಡ, ನಾನು ನೋಡಿದೆ, ತುಂಬಾ ಗಿಡ ಮರಗಳಿವೆ. ತುಂಬಾ ದೊಡ್ಡದಾದ ತೋಟ ನಿಮ್ಮದು. ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೀರಾ, ಅಷ್ಟೇ ಅಚ್ಚುಕಟ್ಟಾಗಿದೆ. ನಿಮ್ಮ ತೋಟ ನೋಡಲು ಅಷ್ಟೇ ಹಚ್ಚ ಹಸಿರಾಗಿ ತುಂಬಾ ಸುಂದರವಾಗಿದೆ ಎಂದಳು. ಹೌದೇನೋ, ನಾನು ಸುಂದರವಾಗಿಲ್ಲವೇ ಎಂದನು. ಜಾನಕಿ ನಾಚಿಕೆಯಿಂದ ತನ್ನ ಕೈಗಳಿಂದ ಮುಖ ಮುಚ್ಚಿಕೊಂಡಳು. ರಘುನಾಥ ಅವಳ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡು ಅವಳ ಕೆನ್ನೆಗೆ ಚುಂಬಿಸುತ್ತಾನೆ. ಜಾನಕಿ ನಾಚಿಕೆಯಿಂದ ಕೈ ತಪ್ಪಿಸಿಕೊಂಡು ಓಡಿ ಹೋಗಿ ಮನೆ ಸೇರುತ್ತಾಳೆ. ಮಂಗಲಮ್ಮ ಜಾನಕಿ ಓಡಿ ಬಂದದ್ದನ್ನು ನೋಡಿ, ಏನಾಯಿತು ಜಾನಕಿ, ಯಾಕೆ ಓಡಿ ಬಂದೆ ಎಂದಳು. ಜಾನಕಿ ಏನಿಲ್ಲ ಎಂದು ತಲೆಯಾಡಿಸಿ ಒಳಹೋದಳು. ಮಂಗಲಮ್ಮ, ನೋಡೇ ಗಿರಿಜಾ, ನಿನ್ನ ಮಗ ಮಂಗನ ಓಡಿಸೋಕೆ ಹೋದವನು ಹೆಂಡತಿ ನಾಚಿಕೆಯಿಂದ ಓಡಿ ಬರುವ ಹಾಗೆ ಮಾಡಿದ್ದಾನೆ ಎಂದಳು. ಗಿರಿಜಮ್ಮ, ನೀನು ಸುಮ್ನೆ ಕುತ್ಕೊಳ್ಳೆ ಮಾರಾಯ್ತಿ ಎಂದಳು. ಜಾನಕಿ ಅಡುಗೆ ಕೋಣೆ ಒಳಗೆ ಕುಳಿತಿದ್ದಳು. ಗಿರಿಜಮ್ಮ ಒಳಬಂದು, ಜಾನಕಿ, ಯಾಕೆ ಇಲ್ಲಿ ಕೂತಿದ್ದೀಯಾ ಎಂದಳು. ಏನಿಲ್ಲ ಅತ್ತೆ, ಸುಮ್ನೆ ಕುಳಿತಿದ್ದೆ ಎಂದಳು. ಬಾ, ಇಬ್ಬರು ಸೇರಿ ಅಡುಗೆ ಮಾಡೋಣ ಅಂತ ಕೇಳಿದರು. ಅತ್ತೆ, ನಾನೇ ಅಡುಗೆ ಮಾಡಲೆ ಎಂದು ಜಾನಕಿ ಕೇಳಿದಳು. ಸರಿ ಅಮ್ಮ, ನೀನೇ ಮಾಡು. ಅಲ್ಲಿ ನೋಡು ತರಕಾರಿಗಳು, ಅವುಗಳೆಲ್ಲ ನಮ್ಮ ತೋಟದಲ್ಲಿ ಬೆಳೆದದ್ದು. ನಿನಗೆ ಏನು ಅಡುಗೆ ಮಾಡಬೇಕು ಅನಿಸುತ್ತದೆಯೋ ಮಾಡು ಎಂದು ಹೊರನಡೆದರು. ಜಾನಕಿ ಮೊಗೆಕಾಯಿ, ಹುಳಿ ಸಾರು ಮಾಡಿ, ಅಮಟೆಕಾಯಿ ಗೊಜ್ಜು, ಮಾವಿನಕಾಯಿ ತಂಬಳಿ, ಚವಳಿಕೋಡಿನ ಪಲ್ಯ ಮಾಡಿದಳು. ಹುಳಿಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದಳು. ಅದರ ಪರಿಮಳ ಮನೆಯೆಲ್ಲ ಹರಡಿತು. ಕಾದ ಎಣ್ಣೆಯಲ್ಲಿ ಹಲಸಿನ ಹಪ್ಪಳವನ್ನು ಕರಿದಳು. ಕುಡಿಯಲು ಮಜ್ಜಿಗೆ ತಯಾರಿಸಿದಳು. ಬಾಳೆಕಾಯಿ ಬಜ್ಜಿಯನ್ನು ಮಾಡಿ, ವಿಧ ವಿಧವಾದ ಅಡುಗೆಯನ್ನು ಮಾಡಿಟ್ಟು ಜಾನಕಿ ಅತ್ತೆಯನ್ನು ಊಟಕ್ಕೆ ಕರೆಯಲು ಹೊರಬಂದಳು. ಅತ್ತೆಮ್ಮ, ಊಟ ತಯಾರಾಗಿದೆ, ನಿಮಗೆ ಊಟಕ್ಕೆ ಬಡಿಸಲೇ ಎಂದು ಕೇಳಿದಳು. ತಡಿ ಜಾನಕಿ, ನಮ್ಮ ರಘುನಾಥ ಇನ್ನೂ ಬರಲಿಲ್ಲ. ಹೋಗಿ ಅವನನ್ನು ಕರೆದು ಬಾ, ಆಮೇಲೆ ಒಟ್ಟಿಗೆ ಊಟ ಮಾಡಿದರಾಯಿತು ಎಂದಳು. ಜಾನಕಿ ತನ್ನ ಗಂಡನನ್ನು ಕರೆಯಲು ತೋಟಕ್ಕೆ ಹೋಗುತ್ತಾಳೆ. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.